ಹಾಯ್ ಗೈಸ್, ವೆಲ್ಕಮ್ ಟು ದ ಮೈ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಬ್ಯಾಕ್. ಇವತ್ತು ನಾವು ಏನು ರೆಸಿಪಿ ಮಾಡ್ತಾ ಇದ್ದೀವಿ ಅಂದರೆ ಚಿಕನ್ ಕಬಾಬ್ ಮೈ ಫೇವ್ರೆಟ್ ಮತ್ತು ಮಟನ್ ಬ್ಲೆಡ್ ಫ್ರೈ ಮಾಡ್ತಾ ಇದ್ದೀವಿ. ಸೊ ಹೇಗೆ ಮಾಡ್ತಾರಂತ ನಮ್ಮ ಅಕ್ಕ ಮಾಡ್ತಾರೆ, ತೋರಿಸ್ತೀನಿ ನೋಡ್ರಿ. ಆಲ್ಮೋಸ್ಟ್ ಆಲ್ ಮಟನ್ ಬ್ಲೆಡ್ ಫ್ರೈ ಮತ್ತು ಚಿಕನ್ ಕಬಾಬು ನನ್ನ ಫೇವ್ರೆಟ್. ಇದು ನಾನ್ ವೆಜ್ ತಿನ್ನೋರಿಗೆ ಗೊತ್ತಿರುತ್ತೆ, ವೆಜ್ ತಿನ್ನೋರಿಗೆ ಅಷ್ಟು ಗೊತ್ತಿರಲ್ಲ. ಸೊ ನೋಡಿ ಹೇಗಿರುತ್ತಂತ ನಾನು ಟೇಸ್ಟ್ ಆಮೇಲೆ ಹೇಳ್ತೀನಿ. ಫಸ್ಟ್ ಮಾಡೋದು ಹೇಗಂತ ನೋಡಿ. ಸೊ ಇದು ಮಟನ್ ಬ್ಲೆಡ್. ಇದಕ್ಕೆ ಈರುಳ್ಳಿ ಹಾಕಬೇಕು, ಮೆಣಸಿನ್ಕಾಯಿ ಹಾಕಬೇಕು, ಕರಿಬೇವು ಹಾಕಬೇಕು, ಕೊತ್ತಂಬರಿ ಹಾಕಬೇಕು. ಸೊ ಬ್ಲೆಡ್ ನಾವು ಮಧ್ಯಾಹ್ನ ತೊಗೊಂಬಂದಿದ್ವಿ, ಮಧ್ಯಾಹ್ನ ತೊಗೊಂಬಂದು ಫ್ರಿಜ್ಜಲ್ಲಿ ಇಟ್ಟಿದ್ವಿ. ಸೊ ಅದಕ್ಕೆ ಬ್ಲ್ಯಾಕ್ ಆಗೈತೆ. ಸೊ ಗಟ್ಟಿ ಆದಮೇಲೆ ಈ ಥರ ಕಟ್ ಮಾಡ್ಕೋಬೇಕಿದ್ದು. ಸೊ ಫಸ್ಟು ಪಾತ್ರೆಗೆ ಎಣ್ಣೆ ಇಟ್ಟು ಅದೇ ಹಾಕಿ ಬಿಸಿ ಮಾಡೋಕೆ ಇಡ್ತಾರೆ. ಫಸ್ಟು ಚೆನ್ನಾಗಿ ಬಿಸಿ ಆಗಬೇಕು ಎಣ್ಣೆ. ಸೊ ಇವರೇ ನಮ್ಮ ಅಕ್ಕ ಅವರು. ಫಸ್ಟ್ ಎಣ್ಣೆ ಕಾಯ್ತೀಗ ಸಾಸಿವೆ ಜೀರಿಗೆ ಹಾಕಿದ್ದಾರೆ ನೋಡಿ. ಇದಕ್ಕೆ ಸಾಸಿವೆ ಜೀರಿಗೆ ಹಾಕ್ಬೇಕು, ಚೆನ್ನಾಗಿರುತ್ತೆ. ನೆಕ್ಸ್ಟ್ ಕರಿಬೇವು ಹಾಕ್ಬೇಕು. ನೆಕ್ಸ್ಟ್ ಮೆಣಸಿನ್ಕಾಯಿ, ಈರುಳ್ಳಿ, ಕೊತ್ತಂಬರಿ ಲಾಸ್ಟಿಗೆ ಹಾಕೋದ? ಲಾಸ್ಟಿಗೆ ಹಾಕ್ಬೇಕು ಕೊತ್ತಂಬರಿ. ಸೊ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಿದೆ. ಸೊ ಈರುಳ್ಳಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ. ಸೊ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಇದು. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬೇಕು ನೋಡಿ. ಸ್ವಲ್ಪ ಹಾಕ್ಬೇಕು, ಜಾಸ್ತಿ ಹಾಕ್ಬಾರ್ದು. ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾವು ರೆಡಿಮೇಡೇ ತೊಗೊಂಬರ್ತೀವಿ. ಇದು ಚೆನ್ನಾಗಿ ಮಿಕ್ಸ್, ಹಸಿ ವಾಸನೆ ಹೋಗ್ಬೇಕಿದ್ದು. ಸೊ ಫ್ರೈ ಆಯಿತು. ಈಗ ಅರಿಶಿಣ ಹಾಕಬೇಕು, ಸ್ವಲ್ಪ ಅರಿಶಿಣ. ನೆಕ್ಸ್ಟು ಉಪ್ಪು ಹಾಕಬೇಕು. ಚೆನ್ನಾಗಿ ಮಿಕ್ಸ್ ಮಾಡಬೇಕೀಗ. ಗೈಸ್, ನಾನು ಜಾಸ್ತಿ ಅಡುಗೆ ಮಾಡಲ್ಲ. ಆಲ್ಮೋಸ್ಟ್ ಆಲ್ ನಮ್ಮ ಮನೇಲಿ ನಮ್ಮ ಅಕ್ಕ, ನಮ್ಮ ತಂಗಿ, ನಮ್ಮ ಅಕ್ಕ ಗಂಡನ ಮನೆಯಲ್ಲಿ ಜಾಸ್ತಿ ಅಡುಗೆ ಮಾಡ್ತಾಳೆ. ಸೊ ನಮ್ಮ ಮನೇಲಿ ನಮ್ಮ ತಂಗಿ, ನಮ್ಮಮ್ಮ ಬೆಂಗಳೂರಲ್ಲಿ ಇರ್ತಾರೆ. ಸೊ ಅದಕ್ಕೆ ನಮ್ಮಮ್ಮ ಬೆಂಗಳೂರಲ್ಲಿ ಅಡುಗೆ ಮಾಡ್ತಾರೆ. ನಾನು ಏನಿದ್ರು ಬಟ್ಟೆ ಕಸ ಮುಸ್ರೆ ಇದು ಎಕ್ಸ್ಟ್ರಾ ಬದುಕೆಲ್ಲ ನಂದು. ಸೊ ಅಡುಗೆ ಕಿಚನಿಂದ ನಾನು ಬರಲ್ಲ. ಸೊ ಈಗ ನೆಕ್ಸ್ಟ್ ಬ್ಲೆಡ್ ಹಾಕ್ಬೇಕು ನೋಡಿ. ಬ್ಲೆಡ್ ಕಟ್ಟಾಗಿತ್ತಲ್ಲ, ಇದು ನಾನ್ ವೆಜ್ ತಿನ್ನಲಾರ್ದವ್ರಿಗೆ ಒಂಥರ ಅನಿಸುತ್ತೇನೋ ಪಾಪ. ನಾವು ಇದನ್ನ ಇಷ್ಟಪಟ್ಟು ತಿಂತೀವಲ್ಲ, ಸೊ ನಮಗೇನು ಅನಿಸಲ್ಲ. ಸೊ ಸೇಮ್ ಇದು ಕೆಂಪುದದು ಇದು ಬರ್ತದಲ್ಲ, ಅದಕ್ಕೇನಂತಾರಲ್ಲ, ಕ್ಯಾರೆಟ್ ಜೊತೆಗೆ ಇರ್ತದಲ್ಲ, ಬೀಟ್ರೋಟ್ ಕಣಂಗೆ ಕಾಣ್ತೈತೆ ನೋಡ್ರಿ. ಸೇಮ್ ಹೌದಿಲ್ಲ, ಬೀಟ್ರೋಟ್ ಪಲ್ಯ ಕಣಂಗೆ ಕಾಣುತ್ತೆ. ಇದು ತಿರುತಾನೆ ಇರ್ಬೇಕಂತೆ ನೋಡಿ, ಇಲ್ಲಾಂದರೆ ತಳ ಒತ್ತೋಗ್ಬಿಡುತ್ತೆ, ತಳ ಹಿಡಿತತೆ. ಸೊ ಈಗ ಗರಂ ಮಸಾಲೆ, ಕಟಾವ್ ಮಸಾಲೆ ಹಾಕ್ತಾಯಿದ್ದೀವಿ ನಾವು. ಗರಂ ಮಸಾಲೆ ಇದ್ದರೆ ಗರಂ ಮಸಾಲೆ, ಕಟಾವ್ ಮಸಾಲೆ ಇದ್ದರೆ ಕಟಾವ್ ಮಸಾಲೆ ಹಾಕಬೇಕು. ಸೊ ಇಷ್ಟೇ ಹಾಕಿ ಫ್ರೈ ಮಾಡೋದು. ಇಷ್ಟೇ ಹಾಕೋದು, ಇನ್ನೂ ಆಯಿತಾ? ಇಷ್ಟೇ ಹಾಕೋದು. ಲಾಸ್ಟಿಗೆ ಕೊತ್ತಂಬರಿ ಹಾಕೋದು. ಸೊ ಇದನ್ನ ಚೆನ್ನಾಗಿ ಫ್ರೈ ಮಾಡ್ತಾನೆ ಇರಬೇಕು, ಗ್ಯಾಪೇ ಕೊಡಬಾರ್ದು. ಸೊ ಅದು ತಳ ಹಿಡಿಯೋಕೆ ಬಿಡಬಾರ್ದು ನಾವು. ಸೊ ಅಲ್ಲಿ ನೋಡ್ರಿ ತಳ ಹಿಡಿತೈತೆ ಆಗಲೇ. ಆ ತಳ ಹಿಡಿಲಾರ್ದಂಗೆ ಹಂಗೆ ಮಿಕ್ಸ್ ಮಾಡ್ತಾನೆ ಇರ್ಬೇಕು ನಾವು. ನಮ್ಮ ಅಜ್ಜಿ ಮಾತ್ರ ಇದನ್ನ ಈ ಲೆಟ್ಟಾಗಿ ಮಾಡ್ತಾರೆ. ಅವ್ರನ್ನ ನೋಡಿ ಇವರೆಲ್ಲ ಕಲ್ತಿರೋದು. ಬಟ್ ಅವರಷ್ಟು ಬರಲ್ಲ ಇವರಿಗೆ, ಬಟ್ ಚೆನ್ನಾಗಿ ಮಾಡ್ತಾರೆ. ಬಟ್ ನಮ್ಮ ಅಜ್ಜಿ ಕೈಯಾಗಿ ತಿನ್ಬೇಕಂದ್ರೆ ನನಗಿಷ್ಟ. ಮಸ್ತ್ ಮಾಡ್ತಾರೆ ಅವ್ರು ಮಾತ್ರ. ಚೆನ್ನಾಗಿದ್ದು ಸ್ವಲ್ಪ ಎನಿಬೇಕು. ಇದನ್ನ ಮೀಡಿಯಮ್ ಫ್ಲೇವಲ್ಲೇ ಇಟ್ಕೋಬೇಕು ನೋಡಿ ಗ್ಯಾಸ್. ಮತ್ತು ಜಾಸ್ತಿ ಇಟ್ಟರೆ ತಳ ಹಿಡಿದ್ಬಿಡುತ್ತೆ. ಸೊ ಇದಕ್ಕೆ ಚೆನ್ನಾಗಿ ಫ್ರೈ ಆಗಲಿ. ಸೊ ಅವಾಗಿಂದ ನಮ್ಮ ಅಕ್ಕವ್ರ ಪಾಪ ತಳ ಹಿಡಿಲಾರ್ದಂಗೆ ಫ್ರೈ ಮಾಡಿದ್ರು. ಈಗ ಸ್ವಲ್ಪ ಗಟ್ಟಿ ಆಗ್ತಾಯಿದೆ. ಫಸ್ಟ್ ನೀರು ಆಗಿಬಿಡುತ್ತೆ ಎಲ್ಲ, ನೀರಾಗಿ ಈಗ ಸ್ವಲ್ಪ ಗಟ್ಟಿ ಆಗ್ತಾಯಿತ್ತು ನೋಡ್ರಿ. ನಾನಂತರೂ ವೇಟಿಂಗ್ ಸೇಮ್ ಬ್ಲ್ಯಾಕ್ ಕೇಕ್ ಕಣಂಗೆ ಕಾಣ್ತೈತಲ್ಲ. ಸೊ ಇದು ಗಟ್ಟಿ ಆಯಿತು. ಈಗ ಕೊತ್ತಂಬರಿ ಹಾಕ್ಬೇಕು ಚೆನ್ನಾಗಿ. ನೋಡಿ ಇಲ್ಲಿ ಸ್ನ್ಯಾಪ್ ಲವರ್ ಸ್ನ್ಯಾಪಿಗೆ ಹಾಕೋಕ್ಕಾಗೆ ಬಂದಿದ್ದಾರೆ, ವಿಡಿಯೋ ಮಾಡ್ತಾ ಇದ್ದಾರೆ.
ಈಗ ಎಲ್ಲ ಫ್ರೈ ಮಾಡಿದ್ವಿ ನಾವು. ಈಗ ತಿನ್ನೋದೇ ಒಂದು ಬಾಕಿ. ಆಹಾ, ನನಗಂತೂ ತಡ್ಕೊಳಕ್ ಆಗ್ತಾ ಇಲ್ಲ, ತಿನ್ಬೇಕು ಫಸ್ಟ್ ಇದ್ದ. ಚೆನ್ನಾಗಿ ಇನ್ನು ಸ್ವಲ್ಪ ಆಗಬೇಕಾ. ಸೊ ಗರಂ ಮಸಾಲ ಯಾಕೋ ಕಮ್ಮಿ ಅನಿಸಿತ್ತು, ಸೊ ಅದಕ್ಕೆ ಮತ್ತೆ ಆ್ಯಡ್ ಮಾಡ್ತಿದ್ದಾರೆ ನೋಡಿ. ಆಗಲೇ ನಾನು ಇದನ್ನ ತಡಿಯೋಕ್ಕಾಗ್ಲಾರ್ದೆ ಒಂದು ಪೀಸ್ ತಗೊಂಡು ಟೇಸ್ಟ್ ನೋಡ್ಬಿಟ್ಟೆ. ನನಗೆ ವೇಟ್ ಮಾಡೋಕ್ಕಾಗಲಿಲ್ಲ. ಆಯಿತು, ಹಾಫ್ ಮಾಡ್ತಾರೆ ನೋಡಿ. ಲಾಸ್ಟಿಗೆ ಕರ್ಬೇವು ಒಂದು ಸ್ವಲ್ಪ ಹಾಕಿದ್ರು, ಮುಗೀತು. ಈಗ ಚಿಕನ್ ಕಬಾಬ್ ಮಾಡೋದಂದೆ ಬಾಕಿ. ಸೊ ಚಿಕನ್ನ ನಾನು ಮಧ್ಯಾಹ್ನನೇ ತೊಗೊಂಡು ಬಂದಿದ್ದೆ. ಸೊ ಮಧ್ಯಾಹ್ನನೇ ಅದು ಕಬಾಬ್ ಪೌಡ್ರೆಲ್ಲ ಹಾಕಿ ನೆನೆಸಿಟ್ಟಿದ್ದೆ. ನನ್ನ ಕಬಾಬ್ ಈಗ ರೆಡಿ ಆಗುತ್ತೆ ನೋಡಿ. ಬಾಂಡ್ಲಿ ಇಕ್ಕಿದ್ದಾರೆ ಅಕ್ಕೋರು, ಈಗ ಎಣ್ಣೆ ಹಾಕ್ತಾರೆ. ಸೊ ಎಣ್ಣೆ ಹಾಕಿದ್ರು, ಎಣ್ಣೆ ಚೆನ್ನಾಗಿ ಕಾಯಬೇಕು ಗಾಯ್ಸ್. ಎಣ್ಣೆ ಚೆನ್ನಾಗಿ ಕಾಯಲಿ. ಸೊ ಎಣ್ಣೆ ಕಾಯ್ತಾ ಇದೆ ಗಾಯ್ಸ್. ಆ್ಯಕ್ಚುಲಿ ನಾನು ಮಧ್ಯಾಹ್ನನೇ ಎಲ್ಲ ಕಲಸಿ ಫ್ರಿಜ್ಜಲ್ಲಿ ಇಕ್ಕಿದ್ದೆ ಕಬಾಬ್ನ. ಸೊ ನನ್ನ ಚಿಕನ್ ಈಸ್ ಮಿಕ್ಸ್ ಮಾಡಿ ಇಟ್ಟಿದ್ದೆ. ಇದಕ್ಕೆ ನಾನು ಏನೇನು ಮಿಕ್ಸ್ ಮಾಡಿದ್ದೀನಿ ಅಂದರೆ ಮೊಟ್ಟೆ, ಮೊಸರು, ಚಿಕನ್ನು, ಇದು ಉಪ್ಪು, ಖಾರ, ಗರಂ ಮಸಾಲೆ ಮತ್ತು ಇದು ಕಾರ್ನ್ಫ್ಲವರ್ ಮಿಕ್ಸ್ ಮಾಡ್ಬೋದು. ಬಟ್ ನಾನು ಕಾರ್ನ್ಫ್ಲವರ್ ಮಿಕ್ಸ್ ಮಾಡಲಿಲ್ಲ. ನಾನು ರೆಡಿಮೇಂಟೇ ಪೌಡರ್ ತಂದಿದ್ದೆ, ಕಬಾಬ್ ಪೌಡರ್. ಸೊ ರೆಡಿಮೇಂಟೇ ಮಿಕ್ಸ್ ಮಾಡಿ ನಾನು ಮಧ್ಯಾಹ್ನನೇ ಹಾಕಿದ್ದೆ. ಸೊ ಇದಕ್ಕೆ ನಾನು ನಿಂಬೆಹಣ್ಣು ಕೂಡ ಹಾಕಿದ್ದೆ. ಈಗ ಇದಕ್ಕೆ ಕರ್ಬೇವು ಹಾಕಬೇಕು. ಸೊ ಈಗ ಕರ್ಬೇವು ಹಾಕ್ತಾ ಇದ್ದಾರೆ ನೋಡಿ ನಮ್ಮ ಅಕ್ಕವರು. ಕರ್ಬೇವು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಫುಲ್ಲು ಚೆನ್ನಾಗಿ ನೆಂದಿದೆ. ಚೆನ್ನಾಗಿ ನೆಂದಷ್ಟು ಟೇಸ್ಟ್ ಜಾಸ್ತಿ. ಸೊ ಇನ್ನೂ ಹಾಕೋ ಕರ್ಬೇವಿದ್ದರೆ ಗರಿ 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 ಅಂತಿರ್ತದೆ. ಲತಾ ಕಟ್ ಮಾಡಬೇಡ, ಹಂಗೆ ಹಾಕಿ ಕರ್ಬೇವು, ಹಂಗೆ ಹಾಕಿ. ಗರಿ ಗರಿ ಅಂದ್ರೇ ಟೇಸ್ಟ್ ಅದು. ಸೊ ಚೆನ್ನಾಗಿ ನಮ್ಮ ಅಕ್ಕರು ಕರ್ಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದಾರೆ. ಸೊ ಅಕ್ಕರ ಹೆಸರು ಏನಂತ ಕೇಳಿ. ಅಕ್ಕರೇ ನಿಮ್ಮ ಹೆಸರು ಹೇಳಿ. ನಮ್ಮ ಹೆಸರು ಲತಾ ಅಂತ. ಲತಾ ನೋಡಿ ಇವ್ರ ಹೆಸರು. ನಮ್ಮ ದೊಡ್ಡಕ್ಕ ಅವರು. ಎಣ್ಣೆ ಕಾದಿದೆ ನೋಡಿ, ಹಾಕಿ. ಓ ಕಾದಿದೆ. ಸೊ ಇವರು ನಮ್ಮ ಅಕ್ಕ ಫಸ್ಟು, ನಾನು ಸೆಕೆಂಡು, ನಾನು ಸ್ವಾತಿ ಗೊತ್ತಲ್ವಾ. ಸೊ ಥರ್ಡ್ ಇಲ್ಲಿದ್ದಾರೆ ನೋಡಿ, ಶ್ರಾವಣಿ ಅವರು. ನಮಸ್ತೆ. ಇವ್ರು ಕಾಯ್ತಾ ಇದ್ದಾರೆ ಕಬಾಬಿಗೋಸ್ಕರ. ಅವಾಗ ಗಿಣ್ಣೆ ಜಾಸ್ತಿ ಆಗ್ಬಿಡ್ತೀರಾ ಏನಾದರೂ? ಆ್ಯಕ್ಚುಲಿ ಕಿಚನ್ ಡಿಪಾರ್ಟ್ಮೆಂಟ್ ಇವ್ರದಲ್ಲ, ಇವರಲ್ಲ ಡೈಲಿ ಅಡುಗೆ ಮಾಡೋದು. ಸೊ ಅದಕ್ಕಾಗೆ ಪಾಪ ಅಕ್ಕನ್ನ ಕಾಯ್ತಿದ್ದಾರೆ, ಎಣ್ಣೆ ಎಲ್ಲೇ ಜಾಸ್ತಿ ಹಾಕ್ಬಿಡ್ತಾರೋ ಏನೋ. ನಮ್ಮಮ್ಮ ದುಡಿಯೋದು ಒಂದೇ ಗಾಯ್ಸ್. ನಮ್ಮಮ್ಮ ಒಬ್ಬರೇ ಕೆಲಸ ಮಾಡಿ ನಮ್ಮನೆ ನಡೆಸೋದು. ಸೊ ಅದಕ್ಕೋಸ್ಕರ ಭಾಳ ಕೇರಿಂಗ್ ನಮ್ಮ ತಂಗಿಯವರಿಗೆ, ಯಾವುದೂ ವೇಸ್ಟ್ ಮಾಡಲ್ಲ ಗೈಸ್. ಕಬಾಬ್ ಈಸ್ ರೆಡಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸೊ ಕಬಾಬ್ ರೆಡಿ ಗಾಯ್ಸ್. ನಾವು ಮಧ್ಯಾಹ್ನ ಏನು ಮಾಡಿದ್ವಿ ಅಂದರೆ ಬೋಟಿ, ಕೈಮಾ, ಲಿವರ್, ಸೊ ಎಲ್ಲ ಮಾಡಿದ್ವಿ. ನಮ್ಮ ಶ್ರಾವಣಿಯವರು ಆವಾಗಲೇ ಕಾಯ್ತಾ ಇಲ್ಲ ನಾನು ಅಡುಗೆಗೂ ಅಂದರು. ಬಟ್ ಆವಾಗಲೇ ಹೊಟ್ಟೆ ಹಸಿತೈತೆ, ನಾನು ಊಟ ಮಾಡ್ತೀನಂತ. ಸೊ ಊಟ ಮಾಡೋಕ್ಕೆ ರೆಡಿ ಆಗಿದ್ದಾರೆ. ಸೊ ಈಗ ಬ್ಯಾಟಿಂಗ್ ಮಾಡ್ತಾರೆ. ಮಧ್ಯಾಹ್ನ ಮಾಡಿದ್ವಿ ನಾವು. ಆವಾಗೇ ನಾನು ಬ್ಲಡ್ ಎಲ್ಲ ತೊಗೊಂಬಂದಿದ್ದು. ಸೊ ಇದನ್ನು ನನ್ನ ಫೇವ್ರೆಟ್ ಅಂತಂದೇ ಹೇಳ್ಬೋದು. ಮಟನ್ ಬೋಟಿ ಮಧ್ಯಾಹ್ನ ಮಾಡಿದ್ದಲ್ಲ, ಸೊ ಅದಕ್ಕೆ ಖಾಲಿ ಆಗೈತೆ. ರಾತ್ರಿಗೆ ಸ್ವಲ್ಪ ಇರೋದು. ಈಗ ನೈಟ್ ಆಗಿದೆ ಗಾಯ್ಸ್. ನಾನು ನೈಟ್ ವೀಡಿಯೋ ಮಾಡ್ತಾಯಿದ್ದೀನಿ, ಸಾರಿ. ಕಬಾಬ್ ರೆಡಿ ಗಾಯ್ಸ್. ನೋಡಿದ್ರೇ ಬಾಯಾಗ ನೀರು ಬರ್ತೈತೆ. ಸೊ ಶ್ರಾವಣಿಯವ್ರು ಅವಾಗಲೇ ಬ್ಯಾಟಿಂಗ್ ಮಾಡ್ತಿದ್ದಾರೆ ನೋಡಿ. ಬನ್ನಿ ಎಲ್ಲರೂ ಊಟಕ್ಕೆ. ಆಗಲಿ, ಎಲ್ಲರ ಪರವಾಗಿ ನಾನೇ ಹೇಳ್ತಾ ಇದ್ದೀನಿ.
ಸೊ ಮೈ ಕಬಾಬ್ ಈಸ್ ರೆಡಿ. ಸೊ ನಾನೀಗ ಟೇಸ್ಟ್ ನೋಡ್ತೀನಿ ಹೇಗಿದೆ ಅಂತ. ನಾನೇ ಟೇಸ್ಟ್ ನೋಡ್ತೀನಿ, ನನಗೆ ಅವಾಗಿಂದ ಕಾಯಕ್ಕಾಗ್ತಾ ಇಲ್ಲ. ಸೊ ಯಾವಾಗ ತಿನ್ನೋ ಯಾವಾಗಿಲ್ಲೋ ಅನಿಸುತ್ತೆ. ಸೊ ನಾನೇ ಟೇಸ್ಟ್ ನೋಡ್ತೀನಿ ಫಸ್ಟ್. ಸೊ ಇವರು ಮಾತ್ರ ಬ್ಲೆಡ್ಡನ್ನು ಟೇಸ್ಟ್ ಮಾಡ್ತಾ ಇದ್ದಾರೆ ನೋಡಿ. ಹೇಗಿದೆ? ಸೂಪರಾ? ಯಾರು ನಮ್ಮ ಅಕ್ಕಲ್ಲ ಮತ್ತೆ ನನಗೆ ಕೂಡ ಇವಾಗ ತಿನ್ಬೇಕು ಅನ್ನಿಸ್ತೈತೆ. ತಿಂತೀನಿ ನೋಡಿ ಗೈಸ್ ನಾನೀಗ. ತಗೊಳ್ಳಿ, ಯಾವಾಗಿಂದ ಕಾಯ್ತಿದ್ರೆ ಟೇಸ್ಟ್ ಮಾಡಿ. ಸೊ ನನ್ನ ಫೇವ್ರೇಟ್ ಅಂದರೆ ಫೇವ್ರೇಟ್, ನಾನು ನಿಜ ಅವಾಗಿಂದ ವೇಟ್ ಮಾಡ್ತಿದ್ದೆ. ಫಸ್ಟ್ ನಾನು ಬ್ಲೆಡ್ ಟ್ರೈ ಮಾಡ್ತೀನಿ. ಬ್ಲೆಡ್ಡೆಲ್ಲ ಫಸ್ಟ್ ಟ್ರೈ ಮಾಡಿದ್ದು. ಸೊ ಬ್ಲೆಡ್ಡೆ ನಾಲ್ಗೆಗೆ ಅಂಟ್ಕೊಂತಿತ್ತು ಫ್ಲೇವರ್ ಎಲ್ಲ, ನಾಲ್ಗೆ ಬಿಟ್ಟು ಹೋಗ್ತಾನೆ ಇಲ್ಲ. ಸೂಪರ್ ಅಂದರೆ ಸೂಪರ್, ಅದಕ್ಕೆ ನನ್ನ ಫೇವ್ರೇಟ್ ಅನ್ನೋದು ಅಂತ. ನೀವು ಮಾಡಿಲ್ಲ ಅಂದರೆ ಮಾಡ್ಕೊಂಡು ತಿನ್ನಿ, ಮತ್ತೆ ಮತ್ತೆ ತಿನ್ಬೇಕು ಅನಿಸುತ್ತೆ. ಸೊ ಕಬಾಬ್ ಸೂಪರ್. ಸೊ ನೋಡಿದ್ರಲ್ಲ ಗಾಯ್ಸ್, ನನ್ನ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ, ನನ್ನ ವೀಡಿಯೋಸ್ ಎಲ್ಲ ನಿಮ್ಗೆ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ನಾವೇನು ಮಿಸ್ಟೇಕ್ ಮಾಡಿದ್ದೀವಿ ಅಂತ ಫಸ್ಟ್ ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಕಮೆಂಟ್ ಮಾಡೋದು, ಲೈಕ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಯಾವತ್ತೂ ಮರೆಯೋಕೆ ಹೋಗ್ಬೇಡಿ. ಮತ್ತು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ಫ್ಯಾಮಿಲಿಗೆಲ್ಲ. ಸೊ ಆಲ್ಮೋಸ್ಟ್ ಆಲ್ ಬ್ರೆಡ್ ಕಮ್ಮಿ ಅನಿಸುತ್ತೆ ಮಾಡೋದು. ನಮ್ಮ ಸೈಡು ಬೆಂಗಳೂರು ಸೈಡೆಲ್ಲ ಜಾಸ್ತಿ ಮಾಡ್ತಾರೆ. ಸೊ ನೀವು ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಸೂಪರ್ ಇತ್ತು, ನನಗಂತೂ ಫೇವ್ರೇಟ್. ನೀವು ಮಾಡಿ ತಿಂದು ನೋಡಿ. ಥ್ಯಾಂಕ್ ಯು ಸರ್ ವಾಚಿಂಗ್. ಬಾಯ್. ನಮ್ಮ ಅಕ್ಕರು ಮಾಡಿಕೊಟ್ಟಿದ್ರು. ಥ್ಯಾಂಕ್ ಯು ಸೋ ಮಚ್ ಲತಾ ಅವರೇ, ಥ್ಯಾಂಕ್ ಯು. ಅವರು ಮಾತು ಸ್ವಲ್ಪ ಕಮ್ಮಿ. ಬಾಯ್.